ಬೇಕು, ಬೇಕೇ ಬೇಕು, ದಿಲ್ಲಿಯವರಿಗೆ ಬೇಕು. ಹೋರಾಟ ಹೋರಾಟ, ದಿಲ್ಲಿಯವರಿಗೆ ಹೋರಾಟ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಶ್ರೀ BR ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆಯನ್ನ ಖಂಡಿಸಿ ವಿಜಯಪುರ ಬಂದ್. ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ದಲಿತ ಸಂಘಟನೆಗಳ ಒಕ್ಕೂಟ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ, ರೈತ, ಕಾರ್ಮಿಕ, ವಿದ್ಯಾರ್ಥಿ, ಮಹಿಳಾ ಪರ, ಬಸವಪರ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಜಿಲ್ಲೆಯ ಎಲ್ಲ ಮುಖಂಡರು, ಯುವಕರು ಸೇರಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಮೆರವಣಿಗೆಯು ಮುಂಜಾನೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಣಪತಿ ಚೌಕ್, ವಾಜಪೇಯಿ ಸರ್ಕಲ್, ಕಿರಾಣಾ ಬಜಾರ್, ಸಿದ್ದೇಶ್ವರ ರಸ್ತೆ, ಗಾಂಧಿ ವೃತ್ತ, ಬಸವೇಶ್ವರರ ವೃತ್ತ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ಬಹಿರಂಗ ಸಭೆ ಮಾಡಿ ಯಶಸ್ವಿಗೊಳಿಸಲಾಯಿತು. ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ನಡೆದ ಬೃಹತ್ ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಗಂಗಾಧರ್ RR, ವಿಜಯಪುರ. ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಮತ್ತೆ ಕಳೆದ ಒಂದು ವಾರದಿಂದ ದೇಶದಲ್ಲಿನೇ ಇವತ್ತ ಗಲಭೆಸಿ ಎಬ್ಬಿಸುವಂತಹ ಕೆಲಸವನ್ನ ಮನುವಾದಿಯಾಗಿರ್ತಕ್ಕಂಥ ಒಬ್ಬ ವಕೀಲ, ದೇಶದ ಅತ್ಯಂತ ಶ್ರೇಷ್ಠ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಗೌರವಾನ್ವಿತ BR ಗವಾಯಿ ಅವರ ಮೇಲೆ ಊಟ ಎಸೆಯುವ ಮೂಲಕ ತನ್ನ ಸಣ್ಣತನವನ್ನ ತೋರಿಸಿ ಇಡೀ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಹೊಡಿತಕ್ಕಂಥ ಒಬ್ಬ ಮನುವಾದಿ, ಒಬ್ಬ ಸನಾತನ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗೆ ಇವತ್ತಿನ ದಿವಸ ಇಡೀ ದೇಶ ಇವತ್ತು ಚೀಮಾರಿ ಆಗ್ತಾ ಇದೆ. ಒಬ್ಬ ಅಯೋಗ್ಯ ಇವ ಯಾವ ಕಾರಣಕ್ಕೋಸ್ಕರ ಇವರು ಶಿವನ್ನ ಊಟನ ಎಸೆದ್ರು? ಇದಕ್ಕೆ ಕಾರಣ ಅಂತಂದ್ರೆ ದೇಶದ ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ನಾವು ಸನಾತಿಗಳು, ಮನುವಾದಿಗಳು ಬಹಳ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವ್ರು, ನಾವು ಕೈ ಕಟ್ಕೊಂಡು ನಿಂದಿರಬೇಕಲ್ಲ ಇದೆ ಅಂತ ತಿಳ್ಕೊಂಡು ಇಂಥ ಒಂದು ಹೀನ ವಿಚಾರವನ್ನ ಮಾಡಿ ಊಟ ಎಸೆದಾರೆ ಅಂತಕ್ಕಂಥದ್ದು ಇವತ್ತು ನಮಗೆ ಸಂಶಯ ಬರ್ತಾ ಇದೆ. ಇವತ್ತು ಜಗತ್ತಿನಲ್ಲಿ ಯಾವ ರಾಷ್ಟ್ರದಲ್ಲಿ ಕೂಡ ನಮ್ಮಂತ ಭಾರತ ಸಂವಿಧಾನ ಗಟ್ಟಿಯಾಗಿಲ್ಲ. ಅಂತ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ನಮ್ಮೆಲ್ಲರಿಗೆ ಭಿಕ್ಷೆಯಾಗಿ ಕೊಟ್ಟಿದ್ದಾರೆ. ಅಂತವೇ ಒಂದು ಅಡಿಯಲ್ಲಿ ಇವತ್ತು ನಾವು ಬಾಳ್ತಾ ಇದ್ದೇವೆ. ನ್ಯಾಯಮೂರ್ತಿಗಳಾದಂತ ಗವಾಯಿ ಅವರ ಮೇಲೆ ನಡೆದಂತ ಭಯಾನಕ ದಾಳಿ ಮತ್ತು ಕೃತ್ಯವನ್ನು ಖಂಡಿಸಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ವೇದಿಕೆಯಲ್ಲಿ ಆಸೀನರಾದ ನಮ್ಮ ನಾಯಕರಾದ ರಾಜು ಅಲ್ಗೂರ್ ಸಾಹೇಬ್ರೆ, ಮುಸ್ರೀಫ್ ಅವರೇ, ಇಲ್ಲಿ ಬಂದಂತ ತಾಯಂದ್ರ ಯುವ ಮಿತ್ರರು, ಮೊನ್ನೆ ನಡೆದಂತ ಹೀನ ಕೃತ್ಯ ಇದು ಕೇವಲ ಒಬ್ಬ ವ್ಯಕ್ತಿ ಮಾಡಿದ ಘಟನೆ ಅಲ್ಲ. ಇದು ಆ ವ್ಯಕ್ತಿಗೆ ಇಂಥ ಒಂದು ಬಂಡ ಧೈರ್ಯ ಬರಬೇಕಾದ್ರೆ ಅವನ ಹಿಂದೆ ಯಾವ ಶಕ್ತಿಗಳಿದ್ದಾರೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ಪ್ರಚೋದನೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬಹಳಷ್ಟು ಮಹತ್ವ ಇದೆ. ಅವನು ಕೂಡ ಒಬ್ಬ ವಕೀಲನಾಗಿ ಇವತ್ತು ಅಲ್ಲೇನು ಗವಾಯಿ ಅವರು ಯಾವುದೇ ಮೀಸಲಾತಿ ಆಧಾರದ ಮೇಲೆ ಹೋಗಿಲ್ಲ, ತಮ್ಮ ಸ್ವಶಕ್ತಿ, ಸಾಮರ್ಥ್ಯ, ಬುದ್ಧಿಯಿಂದ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆತನು ಕೂಡ ಒಬ್ಬ ವಕೀಲನಾಗಿ ಆ ಸ್ಥಾನಕ್ಕೆ ಕೂಡ ಗೌರವ ಕೊಡದೆ ಒಂದು ಚಪ್ಪಲಿ ಎಸೆದು ಇವತ್ತು ಮಾಡಿದಂತ ಅಪಮಾನ ಕೇವಲ ಒಬ್ಬ ಗವಾಯಿಯವರಿಗೆ ಮಾಡಿದಂತ ಅಪಮಾನ ಅಲ್ಲ, ಇಡೀ ಸಂವಿಧಾನಕ್ಕೆ ಮಾಡಿದಂತ ಅಪಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸಂವಿಧಾನವನ್ನು ಅಲುಗಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬಾಬಾ ಸಾಹೇಬ್ ಅವರ ವಿಚಾರಧಾರೆಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಸುಪ್ರೀಂ ಕೋರ್ಟಿನ ಜಡ್ಜಿನವರ ಮೇಲೆ ಏನು ಮೂಡ್ ಎಸತಕ್ಕಂಥ ಒಂದು ಹಲ್ಲೆ ಆಗಿದೆ. ಇದು ದೇಶಕ್ಕೆ ನಾಚಿಕೆ ತರ್ತಕ್ಕಂಥ ಒಂದು ಘಟನೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಈ ವ್ಯಕ್ತಿ ಮಾಡಿರ್ತಕ್ಕಂಥ ವ್ಯಕ್ತಿ RSS ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ, ಮನುವಾದದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ, ಸನಾತನವಾದದ ಹಿನ್ನೆಲೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ. ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತ ಇರ್ತಕ್ಕಂಥ ಕಾಲದಲ್ಲಿ ಕೂಡ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಈ ಒಂದು ಕಿಡಿಗೆಗಳನ್ನ ನಾವು ನೋಡ್ತಾ ಇದ್ದೇವೆ.
ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಏನು RSS ಒಬ್ಬ ಚೇಳ ಇವ್ರಿಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತಾಡ್ತಾ ಇದ್ದಾನೆ, ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಅಸಂವಿಧಾನಿಕ ಪದಗಳನ್ನು ಬಳಸುವುದರ ಮೂಲಕ ಅವರ ಒಂದು ಘನತೆಗೆ ತೆರೆಯುವುದಾಗಿ ಅವರಿಗೆ ಒಂದು ಕಳಂಕವನ್ನು ತರುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ RSS ಮೂಲ ಏನಪ್ಪಾ ಅಂತಂದ್ರೆ ಅವಾಚ್ಯ ಶಬ್ದಗಳನ್ನ ಬಳಸುವುದು, ತಾಯಿಗೆ ಬೈಯುವುದು ಇವರ ಒಂದು ಚಾಳಿ ಅದು. ಹಾಗಾಗಿ ನಾವು ಅವ್ರಿಗೆ ಈ ಓಪನ್ ಆಗಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ RSS ಅವ್ರಿಗೆ. ನೇರವಾಗಿ ನಾವು ನಿಲ್ತೀವಿ, ಸಂಘರ್ಷ ಸಮಿತಿಯ ಏನು ಭೀಮ ಸೈನಿಕರಿದ್ದೀವಲ್ಲ ನಾವು ನಿಲ್ತೇವೆ.